Hey friends, I'm back again with the new lesson. So welcome back to my channel Learn for Success. Let's learn English through Kannada. ಫ್ರೆಂಡ್ಸ್, ನಮ್ಮ ಇವತ್ತಿನ ಕ್ಲಾಸ್ನಲ್ಲಿ ಒಂದು ಸೆಂಟೆನ್ಸ್ ತಗೊಂಡು ಅದಕ್ಕೆ 4 ರೀತಿಯಲ್ಲಿ ಹೇಗೆ ವಾಕ್ಯ ರಚನೆ ಮಾಡೋದು ಅಂತ ಕಲಿತಾ ಇದ್ದೀವಿ. 4 ರೀತಿ ಅಂದರೆ ಒಂದು ಅಸರ್ಟಿವ್ ಸೆಂಟೆನ್ಸ್. ಅಸರ್ಟಿವ್ ಸೆಂಟೆನ್ಸ್ ಹೇಗಿರುತ್ತೆ ಅಂದರೆ ಅದು ಸಿಂಪಲ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಅಂದರೆ ಸಿಂಪಲ್ ಸೆಂಟೆನ್ಸ್ ಇರುತ್ತೆ ಆ್ಯಂಡ್ ಪಾಸಿಟಿವ್ನಲ್ಲಿರುತ್ತೆ. ನೆಕ್ಸ್ಟ್ ಇಂಟರೋಗೇಟಿವ್ ಸೆಂಟೆನ್ಸ್. ಇದು ಕ್ವೆಶನ್ ಇರುತ್ತೆ. ಒಂದು ವಾಕ್ಯಕ್ಕೆ ನಾವು ಪ್ರಶ್ನೆಯಾಗಿ ಕನ್ವರ್ಟ್ ಮಾಡಿದಾಗ ಅದು ಇಂಟರೋಗೇಟಿವ್ ಸೆಂಟೆನ್ಸ್ ಆಗುತ್ತೆ. ನೆಕ್ಸ್ಟ್ ಬರುತ್ತೆ ನೆಗೆಟಿವ್ ಸೆಂಟೆನ್ಸ್, ಅಂದರೆ ನಕಾರಾತ್ಮಕ ವಾಕ್ಯ. ಯಾವುದೇ ಒಂದು ಸೆಂಟೆನ್ಸ್ನಲ್ಲಿ ನಾಟ್ ಬಂದರೆ ಅದು ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ, ಅಂದರೆ ನಕಾರಾತ್ಮಕ ವಾಕ್ಯ. ಆ್ಯಂಡ್ ಲಾಸ್ಟ್ ಒನ್ ಇದೆ ನೆಗೆಟಿವ್ ಪ್ಲಸ್ ಇಂಟರೋಗೇಟಿವ್ ಸೆಂಟೆನ್ಸ್. ಇದು ಕ್ವಶನ್ ಕೂಡ ಆಗುತ್ತೆ ಆ್ಯಂಡ್ ನೆಗೆಟಿವ್ ಸೆಂಟೆನ್ಸ್ ಕೂಡ ಇರುತ್ತೆ. ಅಂದರೆ ಇದರಲ್ಲಿ ಪ್ರಶ್ನೆನೂ ಬರುತ್ತೆ ಆ್ಯಂಡ್ ನಾಟ್ ಅಂತ ನೆಗೆಟಿವ್ ಸೆಂಟೆನ್ಸ್ ಕೂಡ ಬರುತ್ತೆ. ಸೊ ಈ ರೀತಿ ಒಂದು ಸೆಂಟೆನ್ಸ್ಗೆ ಪ್ರಶ್ನೆ ಮಾಡೋದು ಹೇಗೆ, ನೆಗೆಟಿವ್ ಆಗಿ ಹೇಳೋದು ಹೇಗೆ, ಆ್ಯಂಡ್ ಪ್ರಶ್ನೆ ಪ್ಲಸ್ ನಕಾರಾತ್ಮಕ ಇಂಟ್ರೋಗೇಟಿವ್ ಆ್ಯಂಡ್ ನೆಗೆಟಿವ್ ಆಗಿ ಮಾಡೋದು ಹೇಗೆ ಅಂತ ಥ್ರೋ ಎಕ್ಸಾಂಪಲ್ಸ್ ಕಲಿಯೋಣ ಬನ್ನಿ. ಫಸ್ಟ್ ಎಕ್ಸಾಂಪಲ್ ಇದೆ, ಇದು ನನ್ನ ಮನೆ. ದಿಸ್ ಈಸ್ ಮೈ ಹೌಸ್. ದಿಸ್ ಈಸ್ ಮೈ ಹೌಸ್. ಇದು ಸಿಂಪಲ್ ಸೆಂಟೆನ್ಸ್, ಅಸರ್ಟಿವ್ ಸೆಂಟೆನ್ಸ್. ಈಗ ನಾವು ಇದಕ್ಕೆ ಇಂಟ್ರೋಗೇಟಿವ್ ಆಗಿ ಮಾಡಬೇಕಾದ್ರೆ, ಪ್ರಶ್ನೆ ಮಾಡಬೇಕಾದ್ರೆ ಈ ರೀತಿ ಮಾಡ್ತೀವಿ. ಇದು ದಿಸ್ ಈಸ್ ಮೈ ಹೌಸ್ ಅಂತ ಇದ್ದಿದ್ದು, ಇದರಲ್ಲಿ ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ದಿಸ್ ಅನ್ನೋದು ಸಬ್ಜೆಕ್ಟ್. ಇಲ್ಲಿ ಸಬ್ಜೆಕ್ಟ್ ಫಸ್ಟ್ ಇದೆ, ಹೆಲ್ಪಿಂಗ್ ವರ್ಬ್ ಸೆಕೆಂಡ್ ಇದೆ. ಈಗ ನಾವು ಇದಕ್ಕೆ ಪ್ರಶ್ನೆ ಮಾಡುವಾಗ ಹೆಲ್ಪಿಂಗ್ ವರ್ಬ್ ಫಸ್ಟ್ ತರ್ತೀವಿ, ಅಂದರೆ ಈಸ್ ಫಸ್ಟ್ ಹೇಳ್ತೀವಿ, ಆಮೇಲೆ ಸಬ್ಜೆಕ್ಟ್. ಈಸ್ ದಿಸ್ ಮೈ ಹೌಸ್? ಈಸ್ ದಿಸ್ ಮೈ ಹೌಸ್? ಇದು ನನ್ನ ಮನೆಯೇ? ಇದು ಪ್ರಶ್ನೆ ಆಯಿತು. ಹೆಲ್ಪಿಂಗ್ ವರ್ಬ್ ಫಸ್ಟ್ ಬಂದು ಸಬ್ಜೆಕ್ಟ್ ಸೆಕೆಂಡ್ ಬಂದರೆ ಅದು ಪ್ರಶ್ನೆ ಆಗುತ್ತೆ, ಅಂದರೆ ಇಂಟ್ರೋಗೇಟಿವ್ ಸೆಂಟೆನ್ಸ್ ಆಗುತ್ತೆ. ಇದು ನನ್ನ ಮನೆಯೇ? ಈಸ್ ದಿಸ್ ಮೈ ಹೌಸ್? ನೆಕ್ಸ್ಟ್ ಈಗ ಇದಕ್ಕೆ ನೆಗೆಟಿವ್ ಸೆಂಟೆನ್ಸ್ ಆಗಿ ಮಾಡಬೇಕು, ಅಂದರೆ ನಕಾರಾತ್ಮಕ ವಾಕ್ಯವಾಗಿ ಮಾಡಬೇಕು. ಇದು ನನ್ನ ಮನೆ ಅಲ್ಲ. ದಿಸ್ ಈಸ್ ನಾಟ್ ಮೈ ಹೌಸ್. ದಿಸ್ ಈಸ್ ನಾಟ್ ಮೈ ಹೌಸ್. ಸೆಂಟೆನ್ಸ್ಗೆ ನಾವು ನೆಗೆಟಿವ್ ಆಗಿ ಮಾಡಬೇಕಾದ್ರೆ ಜಸ್ಟ್ ನಾಟ್ ಅಂತ ಆ್ಯಡ್ ಮಾಡಿದ್ರೆ ಸಾಕು, ಅದು ನೆಗೆಟಿವ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಇದು ನನ್ನ ಮನೆ, ದಿಸ್ ಈಸ್ ಮೈ ಹೌಸ್. ಇದು ನನ್ನ ಮನೆ ಅಲ್ಲ, ದಿಸ್ ಈಸ್ ನಾಟ್ ಮೈ ಹೌಸ್. ಇದು ನಾವು ಕ್ವಶನ್ ಮಾಡಿದ್ದಾಯಿತು ಆ್ಯಂಡ್ ನೆಗೆಟಿವ್ ಆಗಿ ಕೂಡ ಹೇಳಿದ್ದಾಯಿತು. ಈಗ ನಾವು ಇದಕ್ಕೆ ಇಂಟರೋಗೇಟಿವ್ ಪ್ಲಸ್ ನೆಗೆಟಿವ್ ಆಗಿ ಮಾಡಬೇಕು, ಅಂದರೆ ಅದರಲ್ಲಿ ಪ್ರಶ್ನೆಯೂ ಇರಬೇಕು ಆ್ಯಂಡ್ ನಕಾರಾತ್ಮಕ ವಾಕ್ಯನೂ ಇರಬೇಕು. ಅದು ಹೇಗೆ ಅಂದರೆ, ಇದು ನನ್ನ ಮನೆ ಅಲ್ಲವೇ? ಈಸ್ ದಿಸ್ ನಾಟ್ ಮೈ ಹೌಸ್? ಈಸ್ ದಿಸ್ ನಾಟ್ ಮೈ ಹೌಸ್? ನಾವು ಮೊದಲು ಪ್ರಶ್ನೆ ಮಾಡುವಾಗ ಹೆಲ್ಪಿಂಗ್ ವರ್ಬ್ ಫಸ್ಟ್ ತಂದು ಆಮೇಲೆ ಸಬ್ಜೆಕ್ಟ್ ಆ್ಯಡ್ ಮಾಡಿದ್ವಿ. ಈಸ್ ದಿಸ್ ಮೈ ಹೌಸ್? ಇದು ನನ್ನ ಮನೆಯೇ ಅಂತ. ಇಲ್ಲೂ ಕೂಡ ಹೆಲ್ಪಿಂಗ್ ವರ್ಬ್ ಫಸ್ಟ್ ಬಂದಿದೆ, ಸಬ್ಜೆಕ್ಟ್ ಸೆಕೆಂಡ್ ಬಂದಿದೆ, ಈಸ್ ದಿಸ್, ಆ್ಯಂಡ್ ಅದರ ಮುಂದೆ ನಾಟ್ ಕೂಡ ಬಂದಿದೆ. ಈಸ್ ದಿಸ್ ನಾಟ್ ಮೈ ಹೌಸ್? ಇದು ನನ್ನ ಮನೆ ಅಲ್ಲವೇ? ಸೊ ಇದು ಕ್ವೆಶನ್ ಕೂಡ ಆಯಿತು ಆ್ಯಂಡ್ ನೆಗೆಟಿವ್ ಸೆಂಟೆನ್ಸ್ ಕೂಡ ಆಯಿತು, ಇಂಟ್ರೋಗೇಟಿವ್ ಪ್ಲಸ್ ನೆಗೆಟಿವ್ ಸೆಂಟೆನ್ಸ್. ಸೊ ಈ ರೀತಿ ನಾವು 4 ರೀತಿಯಲ್ಲಿ ವಾಕ್ಯ ರಚನೆಯನ್ನು ಮಾಡ್ಬೋದು. ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಇವರು ನಮ್ಮ ಸ್ನೇಹಿತರು. ಇದು ಸಿಂಪಲ್ ಸೆಂಟೆನ್ಸ್. ದೀಸ್ ಆರ್ ಅವರ್ ಫ್ರೆಂಡ್ಸ್. ದೀಸ್ ಆರ್ ಅವರ್ ಫ್ರೆಂಡ್ಸ್. ಇವರು ನಮ್ಮ ಸ್ನೇಹಿತರು. ಈಗ ನಾವು ಇದಕ್ಕೆ ಪ್ರಶ್ನೆ ಮಾಡಬೇಕು. ಸೇಮ್ ಆ್ಯಸ್ ಇಟ್ ಈಸ್, ಹೆಲ್ಪಿಂಗ್ ವರ್ಬ್ ಫಸ್ಟ್ ಬರಬೇಕು, ಸಬ್ಜೆಕ್ಟ್ ಸೆಕೆಂಡ್. ಇಲ್ಲಿ ಆರ್ ಅನ್ನೋದು ಹೆಲ್ಪಿಂಗ್ ವರ್ಬ್, ದೀಸ್ ಅನ್ನೋದು ಸಬ್ಜೆಕ್ಟ್. ಆರ್ ದೀಸ್ ಅವರ್ ಫ್ರೆಂಡ್ಸ್? ಆರ್ ದೀಸ್ ಅವರ್ ಫ್ರೆಂಡ್ಸ್? ಇವರು ನಮ್ಮ ಸ್ನೇಹಿತರೇ? ನೆಕ್ಸ್ಟ್ ನೆಗೆಟಿವ್, ನಕಾರಾತ್ಮಕವಾಗಿ ಮಾಡಬೇಕು. ಇವರು ನಮ್ಮ ಸ್ನೇಹಿತರಲ್ಲ. ದೀಸ್ ಆರ್ ನಾಟ್ ಅವರ್ ಫ್ರೆಂಡ್ಸ್. ದೀಸ್ ಆರ್ ನಾಟ್ ಅವರ್ ಫ್ರೆಂಡ್ಸ್. ಇಲ್ಲ ಅಂತ ಹೇಳಬೇಕಾದ್ರೆ ನೆಗೆಟಿವ್ ಆಗಿ ಕನ್ವರ್ಟ್ ಮಾಡಬೇಕು ಅಂದರೆ ಸೆಂಟೆನ್ಸ್ನಲ್ಲಿ ನಾಟ್ ಬರಲೇಬೇಕು. ದೀಸ್ ಆರ್ ನಾಟ್ ಅವರ್ ಫ್ರೆಂಡ್ಸ್. ಈಗ ಇಂಟ್ರೋಗೇಟಿವ್ ಪ್ಲಸ್ ನೆಗೆಟಿವ್. ಇವರು ನಮ್ಮ ಸ್ನೇಹಿತರಲ್ಲವೇ? ಆರ್ ದೀಸ್ ನಾಟ್ ಅವರ್ ಫ್ರೆಂಡ್ಸ್? ಆರ್ ದೀಸ್ ನಾಟ್ ಅವರ್ ಫ್ರೆಂಡ್ಸ್? ಆರ್ ಫಸ್ಟ್ ಬಂದಿದೆ, ಅಂದರೆ ಹೆಲ್ಪಿಂಗ್ ವರ್ಬ್ ಫಸ್ಟ್ ಬಂದಿದೆ, ಸಬ್ಜೆಕ್ಟು ಸೆಕೆಂಡ್, ದೀಸ್. ಸೊ ಇದು ಕ್ವಶನ್ ಆಯಿತು.
ಅದರ ಮುಂದೆ ನಾಟ್ ಕೂಡ ಬಂದಿದೆ. ಇದು ನೆಗೆಟಿವ್ ಸೆಂಟೆನ್ಸ್ ಕೂಡ ಆಯಿತು. ಆರ್ ದೀಸ್ ನಾಟ್ ಅವರ್ ಫ್ರೆಂಡ್ಸ್? ಈಗ ಮುಂದಿನ ಎಕ್ಸಾಂಪಲ್ಗೆ ಹೋಗೋಣ. ಇದು ಒಂದು ಒಳ್ಳೆಯ ಕೋಣೆ. ದಿಸ್ ಈಸ್ ಅ ನೈಸ್ ರೂಮ್. ದಿಸ್ ಈಸ್ ಅ ನೈಸ್ ರೂಮ್. ಇದು ಅಸರ್ಟಿವ್ ಸೆಂಟೆನ್ಸ್, ಸಿಂಪಲ್ ಸೆಂಟೆನ್ಸ್. ಈಗ ನಾವು ಇದಕ್ಕೆ ಪ್ರಶ್ನೆ ಮಾಡೋಣ. ಇದು ಒಳ್ಳೆಯ ಕೋಣೆಯೇ? ಈಸ್ ದಿಸ್ ಅ ನೈಸ್ ರೂಮ್? ಈಸ್ ದಿಸ್ ಅ ನೈಸ್ ರೂಮ್? ಇಲ್ಲಿ ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ದಿಸ್ ಅನ್ನೋದು ಸಬ್ಜೆಕ್ಟ್. ಕ್ವೆಶನ್ ಮಾಡುವಾಗ ಈಸ್ ಫಸ್ಟ್ ಬಂದಿದೆ, ಅಂದರೆ ಹೆಲ್ಪಿಂಗ್ ವರ್ಬ್ ಫಸ್ಟ್ ಬಂದಿದೆ, ದಿಸ್ ಸಬ್ಜೆಕ್ಟ್ ನೆಕ್ಸ್ಟ್ ಬಂದಿದೆ. ಈಸ್ ದಿಸ್ ಅ ನೈಸ್ ರೂಮ್? ಇದು ಒಳ್ಳೆಯ ಕೋಣೆಯೇ? ಇದು ಒಳ್ಳೆಯ ಕೋಣೆ ಅಲ್ಲ. ದಿಸ್ ಈಸ್ ನಾಟ್ ಅ ನೈಸ್ ರೂಮ್. ದಿಸ್ ಈಸ್ ನಾಟ್ ಅ ನೈಸ್ ರೂಮ್. ಇದು ನೆಗೆಟಿವ್ ಸೆಂಟೆನ್ಸ್, ನಕಾರಾತ್ಮಕ ವಾಕ್ಯ. ಬಿಕಾಸ್ ಇಲ್ಲಿ ನಾಟ್ ಅಂತ ಬಂದಿದೆ. ಇದು ಒಳ್ಳೆಯ ಕೋಣೆ ಅಲ್ಲ. ದಿಸ್ ಈಸ್ ನಾಟ್ ಅ ನೈಸ್ ರೂಮ್. ಈಗ ಇದಕ್ಕೆ ಪ್ರಶ್ನೆನೂ ಮಾಡಬೇಕು ಆ್ಯಂಡ್ ನೆಗೆಟಿವ್ ಆಗಿ ಕೂಡ ಹೇಳಬೇಕು. ಇದು ಒಳ್ಳೆಯ ಕೋಣೆ ಅಲ್ಲವೇ? ಈಸ್ ದಿಸ್ ನಾಟ್ ಅ ನೈಸ್ ರೂಮ್? ಈಸ್ ದಿಸ್ ನಾಟ್ ಅ ನೈಸ್ ರೂಮ್? ಇದು ಪ್ರಶ್ನೆ ಕೂಡ ಆಯಿತು ಆ್ಯಂಡ್ ನೆಗೆಟಿವ್ ಕೂಡ ಆಯಿತು. ಹೇಗೆಂದರೆ ಈಸ್ ದಿಸ್ ಅಂದರೆ ಅದು ಕ್ವೆಶನ್ ಆಗಿ ಸ್ಟಾರ್ಟ್ ಆಗುತ್ತೆ. ಮುಂದೆ ನಾಟ್ ಕೂಡ ಬಂದಿದೆ. ಈಸ್ ದಿಸ್ ನಾಟ್ ಅ ನೈಸ್ ರೂಮ್? ಇದು ಒಳ್ಳೆಯ ಕೋಣೆ ಅಲ್ಲವೇ? ನೆಕ್ಸ್ಟ್ ಎಕ್ಸಾಂಪಲ್ ಇದೆ. ಇದು ಕಾಲೇಜ್ ಇದೆ. ದಿಸ್ ಈಸ್ ಕಾಲೇಜ್. ದಿಸ್ ಈಸ್ ಕಾಲೇಜ್. ಇದಕ್ಕೆ ನಾವೀಗ ಪ್ರಶ್ನೆ ಮಾಡಬೇಕು. ಇದು ಕಾಲೇಜ್ ಇದೆಯೇ? ಇದು ಕಾಲೇಜ್ ಇದೆಯೇ? ಈಸ್ ದಿಸ್ ಕಾಲೇಜ್? ಈಸ್ ದಿಸ್ ಕಾಲೇಜ್? ಇಂಟರೋಗೇಟಿವ್ ಸೆಂಟೆನ್ಸ್ಗೆ ಅಂದರೆ ಪ್ರಶ್ನಾರ್ಥಕ ವಾಕ್ಯಗೆ ವಾಕ್ಯದ ಕೊನೆಯಲ್ಲಿ ಕ್ವೆಶನ್ ಮಾರ್ಕ್ ಕಂಪಲ್ಸರಿ ಬರಲೇಬೇಕು. ಈಸ್ ದಿಸ್ ಕಾಲೇಜ್? ಇದು ಕಾಲೇಜ್ ಅಲ್ಲ. ದಿಸ್ ಈಸ್ ನಾಟ್ ಕಾಲೇಜ್. ದಿಸ್ ಈಸ್ ನಾಟ್ ಕಾಲೇಜ್. ಇದು ನೆಗೆಟಿವ್ ಸೆಂಟೆನ್ಸ್. ಬಿಕಾಸ್ ಈ ಸೆಂಟೆನ್ಸ್ನಲ್ಲಿ ನಾಟ್ ಯೂಸ್ ಮಾಡಿದ್ದೀವಿ. ಇದು ಕಾಲೇಜ್ ಅಲ್ಲ ಅಂತ ಹೇಳ್ತಿದ್ದೀವಿ. ದಿಸ್ ಈಸ್ ನಾಟ್ ಕಾಲೇಜ್. ಈಗ ಈ ಸೆಂಟೆನ್ಸ್ಗೆ ಕ್ವೆಶನ್ ಕೂಡ ಮಾಡಬೇಕು ಆ್ಯಂಡ್ ನೆಗೆಟಿವ್ ಕೂಡ ಮಾಡಬೇಕು. ಇದು ಕಾಲೇಜ್ ಅಲ್ಲವೇ? ಈಸ್ ದಿಸ್ ನಾಟ್ ಕಾಲೇಜ್? ಈಸ್ ದಿಸ್ ನಾಟ್ ಕಾಲೇಜ್? ಈ ಸೆಂಟೆನ್ಸ್ನಲ್ಲಿ ಕೂಡ ದಿಸ್ ಅನ್ನೋದು ಸಬ್ಜೆಕ್ಟ್, ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಫಸ್ಟ್ ಬಂದರೆ, ಸಬ್ಜೆಕ್ಟ್ ಸೆಕೆಂಡ್ ಬಂದರೆ ಅದು ಕ್ವೆಶನ್ ಆಗುತ್ತೆ. ಆ್ಯಂಡ್ ಮುಂದೆ ನಾಟ್ ಬಂದರೆ ಅದು ನೆಗೆಟಿವ್ ಸೆಂಟೆನ್ಸ್ ಕೂಡ ಆಗುತ್ತೆ. ಈಸ್ ದಿಸ್ ಕಾಲೇಜ್? ಇದು ಕ್ವೆಶನ್ ಆಯಿತು. ದಿಸ್ ಈಸ್ ನಾಟ್ ಕಾಲೇಜ್. ಇದು ನೆಗೆಟಿವ್ ಸೆಂಟೆನ್ಸ್. ಇದು ಕಾಲೇಜ್ ಅಲ್ಲ. ಈಸ್ ದಿಸ್ ನಾಟ್ ಕಾಲೇಜ್? ಇದು ಕಾಲೇಜ್ ಅಲ್ಲವೇ? ಇದು ಇಂಟರೋಗೇಟಿವ್ ಪ್ಲಸ್ ನೆಗೆಟಿವ್ ಸೆಂಟೆನ್ಸ್. ನೆಕ್ಸ್ಟ್, ಇವರು ರಜತ್ ಅವರ ಸಹೋದ್ಯೋಗಿಗಳು. ದೀಸ್ ಆರ್ ರಜತ್ಸ್ ಕಾಲೀಗ್ಸ್. ದೀಸ್ ಆರ್ ರಜತ್ಸ್ ಕಾಲೀಗ್ಸ್. ಕಾಲೀಗ್ಸ್ ಅಂದರೆ ಸಹೋದ್ಯೋಗಿಗಳು. ಇವರು ರಜತ್ ಅವರ ಸಹೋದ್ಯೋಗಿಗಳು. ಈ ವಾಕ್ಯದಲ್ಲಿ ದೀಸ್ ಅನ್ನೋದು ಸಬ್ಜೆಕ್ಟ್, ಆರ್ ಅನ್ನೋದು ಹೆಲ್ಪಿಂಗ್ ವರ್ಬ್. ನಾವು ಯಾವುದರ ಬಗ್ಗೆ ಮಾತಾಡ್ತೀವಿ, ಆ ಸೆಂಟೆನ್ಸ್ ಯಾವುದರ ಬಗ್ಗೆ ಇರುತ್ತೆ ಅದಕ್ಕೆ ನಾವು ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ರಜತ್ಸ್ ಕಾಲೀಗ್ಸ್. ಈಗ ನಾವು ಇದಕ್ಕೆ ಪ್ರಶ್ನೆಯಾಗಿ ಮಾಡಬೇಕಾಗಿದೆ. ಇವರು ರಜತ್ ಅವರ ಸಹೋದ್ಯೋಗಿಗಳೇ? ಈ ರೀತಿ ಪ್ರಶ್ನೆಯಾಗಿ ಕೇಳಬೇಕಾಗಿದೆ. ಇವಾಗ ಆರ್ ಫಸ್ಟ್ ಬರುತ್ತೆ, ಅಂದರೆ ಹೆಲ್ಪಿಂಗ್ ವರ್ಬ್ ಫಸ್ಟ್ ಬರುತ್ತೆ, ಸಬ್ಜೆಕ್ಟ್ ನೆಕ್ಸ್ಟ್. ಆರ್ ದೀಸ್ ರಜತ್ಸ್ ಕಾಲೀಗ್ಸ್? ಆರ್ ದೀಸ್ ರಜತ್ಸ್ ಕಾಲೀಗ್ಸ್? ಇವರು ರಜತ್ ಅವರ ಸಹೋದ್ಯೋಗಿಗಳೇ? ಇವರು ರಜತ್ ಅವರ ಸಹೋದ್ಯೋಗಿಗಳು ಅಲ್ಲ. ದೀಸ್ ಆರ್ ನಾಟ್ ರಜತ್ಸ್ ಕಾಲೀಗ್ಸ್. ದೀಸ್ ಆರ್ ನಾಟ್ ರಜತ್ಸ್ ಕಾಲೀಗ್ಸ್. ಇದು ನೆಗೆಟಿವ್ ಸೆಂಟೆನ್ಸ್, ನಕಾರಾತ್ಮಕ ವಾಕ್ಯ. ಬಿಕಾಸ್ ಈ ಸೆಂಟೆನ್ಸ್ನಲ್ಲಿ ನಾವು ನಾಟ್ ಅಂತ ಹೇಳಿದ್ದೀವಿ. ಅವರು ಸಹೋದ್ಯೋಗಿಗಳು ಅಲ್ಲ. ದೀಸ್ ಆರ್ ನಾಟ್ ರಜತ್ಸ್ ಕಾಲೀಗ್ಸ್. ನೆಕ್ಸ್ಟ್, ಇವರು ರಜತ್ ಅವರ ಸಹೋದ್ಯೋಗಿಗಳಲ್ಲವೇ? ಆರ್ ದೀಸ್ ನಾಟ್ ರಜತ್ಸ್ ಕಾಲೀಗ್ಸ್? ಆರ್ ದೀಸ್ ನಾಟ್ ರಜತ್ಸ್ ಕಾಲೀಗ್ಸ್? ಇದು ಪ್ರಶ್ನೆ ಕೂಡ ಆಯಿತು ಆ್ಯಂಡ್ ನೆಗೆಟಿವ್ ಸೆಂಟೆನ್ಸ್ ಕೂಡ ಆಯಿತು. ಇಂಟರೋಗೇಟಿವ್ ಪ್ಲಸ್ ನೆಗೆಟಿವ್ ಸೆಂಟೆನ್ಸ್. ಮುಂದಿನ ಎಕ್ಸಾಂಪಲ್ ಇದೆ. ಈ ಪಾರ್ಟಿ ರೋಚಕವಾಗಿದೆ. ದಿಸ್ ಪಾರ್ಟಿ ಈಸ್ ಎಕ್ಸೈಟಿಂಗ್. ದಿಸ್ ಪಾರ್ಟಿ ಈಸ್ ಎಕ್ಸೈಟಿಂಗ್. ಇದು ಸಿಂಪಲ್ ಸೆಂಟೆನ್ಸ್.
ಅಸರ್ಟಿವ್ ಸೆಂಟೆನ್ಸ್. ಈಗ ನಾವು ಇದಕ್ಕೆ ಪ್ರಶ್ನೆ ಮಾಡಬೇಕಾಗಿದೆ. ಇದು ರೋಚಕ ಪಾಠಿ ಇದೆಯೇ ಅಥವಾ ರೋಚಕ ಪಾಠಿ ಆಗಿದೆಯೇ? ಈಸ್ ದಿಸ್ ಪಾರ್ಟಿ ಎಕ್ಸೈಟಿಂಗ್? ಈಸ್ ದಿಸ್ ಪಾರ್ಟಿ ಎಕ್ಸೈಟಿಂಗ್? ಇಲ್ಲಿ ಕೂಡ ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಸೊ ಅದು ಫಸ್ಟ್ ಬಂದಿದೆ. ಈಸ್ ದಿಸ್ ಪಾರ್ಟಿ ಎಕ್ಸೈಟಿಂಗ್ ಇದು ಪ್ರಶ್ನೆ ಆಯಿತು. ಈಗ ನಾವು ಇದಕ್ಕೆ ನೆಗೆಟಿವ್ ಅಂದರೆ ನಕಾರಾತ್ಮಕ ವಾಕ್ಯವಾಗಿ ಮಾಡಬೇಕಾಗಿದೆ. ಈ ಪಾರ್ಟಿ ರೋಚಕವಾಗಿಲ್ಲ. ದಿಸ್ ಪಾರ್ಟಿ ಈಸ್ ನಾಟ್ ಎಕ್ಸೈಟಿಂಗ್. ದಿಸ್ ಪಾರ್ಟಿ ಈಸ್ ನಾಟ್ ಎಕ್ಸೈಟಿಂಗ್. ಆ್ಯಂಡ್ ಕೊನೆಯದಾಗಿ ಇದಕ್ಕೆ ಪ್ರಶ್ನೆನೂ ಮಾಡಬೇಕಾಗಿದೆ ಆ್ಯಂಡ್ ನೆಗೆಟಿವ್ ನಕಾರಾತ್ಮಕವಾಗಿ ಕೂಡ ಮಾಡಬೇಕಾಗಿದೆ. ಇಂಟರೋಗೇಟಿವ್ ಪ್ಲಸ್ ನೆಗೆಟಿವ್ ಸೆಂಟೆನ್ಸ್. ಈ ಪಾರ್ಟಿ ರೋಚಕವಾಗಿಲ್ಲವೇ? ಈಸ್ ದಿಸ್ ಪಾರ್ಟಿ ನಾಟ್ ಎಕ್ಸೈಟಿಂಗ್? ಈಸ್ ದಿಸ್ ಪಾರ್ಟಿ ನಾಟ್ ಎಕ್ಸೈಟಿಂಗ್? ಈಸ್ ದಿಸ್ ಪಾರ್ಟಿ ಹೆಲ್ಪಿಂಗ್ ವರ್ಬು ಫಸ್ಟ್ ಬಂತಿರೋದ್ರಿಂದ ಇದು ಕ್ವೆಶನ್ ಆಯಿತು, ಮುಂದೆ ನಾಟ್ ಬಂತು. ಈಸ್ ದಿಸ್ ಪಾರ್ಟಿ ನಾಟ್ ಎಕ್ಸೈಟಿಂಗ್? ಸೊ ಇದು ನೆಗೆಟಿವ್ ಸೆಂಟೆನ್ಸ್ ಕೂಡ ಆಯಿತು. ಸೊ ಈ ರೀತಿ ನಾವು ಒಂದು ವಾಕ್ಯಕ್ಕೆ ಒಂದು ಸೆಂಟೆನ್ಸ್ಗೆ 4 ರೀತಿಯಲ್ಲಿ ವಾಕ್ಯ ರಚನೆಯನ್ನು ಮಾಡಬಹುದು. ಸೊ ಇವಾಗ ನಾನು ನಿಮಗೆ ಒಂದು ಸೆಂಟೆನ್ಸ್ನ ಕೊಡ್ತೀನಿ. ಅವಳು ನನ್ನ ತಂಗಿ. ಶಿ ಈಸ್ ಮೈ ಸಿಸ್ಟರ್. ಶಿ ಈಸ್ ಮೈ ಸಿಸ್ಟರ್. ಇದಕ್ಕೆ ನೀವು ಪ್ರಶ್ನೆಯಾಗಿ ಮಾಡಬೇಕು, ಅಂದರೆ ಇಂಟ್ರೋಗೇಟಿವ್ ಸೆಂಟೆನ್ಸ್. ನೆಕ್ಸ್ಟ್ ನಕಾರಾತ್ಮಕ ವಾಕ್ಯವಾಗಿ ಅಂದರೆ ನೆಗೆಟಿವ್ ಸೆಂಟೆನ್ಸ್ ಆಗಿ ರಚನೆ ಮಾಡಬೇಕು. ನೆಕ್ಸ್ಟ್ ಪ್ರಶ್ನೆ ಮತ್ತು ನಕಾರಾತ್ಮಕ ಇಂಟ್ರೋಗೇಟಿವ್ ಪ್ಲಸ್ ನೆಗೆಟಿವ್ ಸೆಂಟೆನ್ಸ್ ಆಗಿ ಕೂಡ ಮಾಡಬೇಕು. ನೀವು ಕರೆಕ್ಟಾಗಿ ಮಾಡಿದ್ದೀರಾ ಇಲ್ವಾ ಆ್ಯಂಡ್ ನಿಮಗೆ ಎಷ್ಟು ಅರ್ಥ ಆಗಿದೆ ಅಂತ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ.